ಹಲೋ ಎಲ್ರಿಗೂ ನಮಸ್ಕಾರ ಹಾಗೂ ನರ್ಸಿಂಗ್ ಕಾನ್ಸೆಪ್ಟ್ ಬೈ ರಾಘವ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋ ಸ್ಪೆಷಲಿ ಕರ್ನಾಟಕದ ನರ್ಸಿಂಗ್ ಆಕಾಂಕ್ಷಿಗಳೇನಿದ್ದಾರೆ ಅವ್ರಿಗೋಸ್ಕರ ಮಾಡ್ತಾ ಇರೋದು. ಯಾಕಂದರೆ ಅವರೆಲ್ಲರಿಗೂ ಒಂದು ಶುಭ ಸುದ್ದಿ ಇದೆ ರಿಲೇಟೆಡ್, ಅಂದರೆ ನೇಮಕಾತಿ ವಿಚಾರದಲ್ಲಿ ಅವರೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಅವ್ರಿಗೋಸ್ಕರ. ಅದು ಶುಭ ಸುದ್ದಿ ಏನಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮಗೆ ಮುಂದಿನ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಬರುತ್ತೆ. ಹಾಗೂ ಇದನ್ನು ಬೇರೊಬ್ಬರಿಗೆ ಅದು ಯಾರೆಲ್ಲ ನರ್ಸಿಂಗ್ ಆಕಾಂಕ್ಷಿಗಳಿದ್ದಾರೆ ಅವರಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಅದೇನು ಶುಭ ಸುದ್ದಿ, ಅದೇನು ಶುಭ ಸಮಾಚಾರ ಅಂತೇಳಿ. ರೀಸೆಂಟಾಗಿ ನೀವೆಲ್ಲ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ನೋಡಿರ್ಬೋದು, ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ ಒಂದು ಆರ್ಡರ್ ಅಂತ ಏನು ಹೇಳ್ತೀವಿ ಅದು ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಆ ಒಂದು ಆರ್ಡರ್ ವಿಚಾರವಾಗಿ ಇವತ್ತು ನಾನು ಮಾತಾಡಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆ ಆರ್ಡ್ರಲ್ಲಿ ಏನಿದೆ ಅಂತಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೇ ಆರ್ಡರು. ಇದೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ನೀವು ಆಲ್ಮೋಸ್ಟ್ ನೋಡಿರ್ತೀರಾ ಅಂದ್ಕೊಳ್ತೀನಿ. ಸೊ ಈ ಆರ್ಡರ್ ಏನು ಹೇಳ್ತಿದೆ ಅಂತಂದರೆ, ಇದು ಒಂದು ವೈದ್ಯಕೀಯ ಶಿಕ್ಷಣ ಇಲಾಖೆ ವತಿಯಿಂದ, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ನಿಂದ ಈ ಲೆಟರು ಯಾರಿಗೆಲ್ಲ ಹೋಗಿದೆ ಅಂತಂದರೆ, ಸೊ ಇದು ಬೆಂಗಳೂರಿನ ಎಲ್ಲ ಡೈರೆಕ್ಟರು ಮತ್ತು ಡೀನು ಆಫ್ ಅಟಾನಮಸ್ ಇನ್ಸ್ಟಿಟ್ಯೂಷನ್, ಆಲ್ ಮೆಡಿಕಲ್ ಏನು ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಬೆಳಗಾವಿ, ಹಾಸನ, ದೆನ್ ರಾಯಚೂರು, ಇವೆಲ್ಲ ನೀವು ನೋಡ್ತಿರ್ಬೋದು. ನೀವು ರಾಯಚೂರು, ಚಾಮರಾಜನಗರ, ಕೊಡಗು, ಕಾರವಾರ, ಗದಗ, ಕೊಪ್ಪಳ, ಬೆಂಗಳೂರಲ್ಲಿ ಸುಮಾರು 3 ಕಾಲೇಜಸ್ ಇದ್ದಾವೆ. ಅದರಲ್ಲಿ ಒಂದು ಅಟಲ್ ಬಿಹಾರಿ ವಾಜಪೇಯಿ ಹಾಗೂ BMCRI, ದೆನ್ ಇನ್ನೊಂದು ದಂತ ಕಾಲೇಜು. ಇಲ್ಲೆಲ್ಲ ಇವರಿಗೆಲ್ಲ ಈ ಲೆಟರ್ ಅಡ್ರೆಸ್ ಮಾಡಿ ಬರ್ತಿದ್ದಾರೆ. ಏನಕ್ಕೆ ಬರ್ತಿದ್ದಾರೆ ಅಂತಂದರೆ, ಇಲ್ಲಿ 724 ನರ್ಸಿಂಗ್ ಆಫೀಸರ್ಸ್ ಹುದ್ದೆಗಳು ವೇಕೆಂಟ್ ಇದ್ದಾವೆ. ಅವುಗಳನ್ನು ನೇಮಕಾತಿ ಮಾಡಿಕೊಳ್ಳೋ ಕುರಿತು ಈ ಲೆಟರನ್ನು ಬರೆಯಲಾಗಿದೆ. ಸೊ ಈ ಲೆಟ್ರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಅವರು ಈ 724 ಹುದ್ದೆಗಳಿಗೆ ಎಲ್ಲ ಇನ್ಸ್ಟಿಟ್ಯೂಷನ್ ಅವ್ರಿಗೆ ಏನು ಹೇಳಿದ್ದಾರೆ ಅಂತಂದರೆ, ನಿಮ್ಮಲ್ಲಿ ಯಾವ್ಯಾವ ರೋಸ್ಟರ್ ಆಧಾರದಲ್ಲಿ ಅಂತಂದರೆ ಯಾವೆಲ್ಲ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಉಳಿದಿದೆ, ಎಷ್ಟೆಷ್ಟು ರಿಕ್ವೈರ್ಮೆಂಟ್ ಇದೆ, ಅದನ್ನು ನೀವು ಲಿಸ್ಟನ್ನು KEಗೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಕಳಿಸ್ಕೊಡ್ಬೇಕು 15 ದಿನಗಳೊಳಗಾಗಿ. ಸದರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ 15 ಸ್ವಾಯತ್ತ ಸಂಸ್ಥೆಗಳಿಗೆ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಆಲ್ರೆಡಿ ಗೌರ್ಮೆಂಟದ್ದು ಅಪ್ರೂವಲ್ ಇದೆ. ಈ 724 ಪೋಸ್ಟ್ಗಳನ್ನು ಫಿಲಪ್ ಮಾಡಲಿಕ್ಕೆ ಗೌರ್ಮೆಂಟದ್ದು ಅಪ್ರೂವಲ್ ಇದೆ. ಬಟ್ ಏನಂತಂದರೆ, ಈ ಎಲ್ಲ ಇನ್ಸ್ಟಿಟ್ಯೂಷನ್ಗಳು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ಗಳು ವೇಕೆಂಟ್ ಇದ್ದಾವೆ ಅವರಲ್ಲಿ ಅಂತ ಹೇಳ್ಬಿಟ್ಟು KEಗೆ ಇವರು ಡೀಟೇಲ್ಸನ್ನು ಕಳಿಸಿಲ್ಲ. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡಿದೆ, ಸ್ಟ್ರಿಕ್ಟಾಗಿ ಎಲ್ಲರಿಗೂ ಈ ಆರ್ಡರನ್ನು ಕಳಿಸಿದೆ. ವಿದಿನ್ 15 ಡೇಸ್, ಅಂದರೆ 15 ದಿನಗಳ ಒಳಗಾಗಿ ಅವರೆಲ್ಲ ಏನು ಮಾಡಬೇಕು ಅಂತಂದರೆ, ಡೀಟೇಲ್ಸನ್ನು KEಗೆ ಕಳಿಸ್ಕೊಡ್ಬೇಕಾಗತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬರ್ತಿದ್ದಾರೆ ನೋಡಿ, 724 ಶುಶ್ರೂಷಕ ಹುದ್ದೆಗಳಿಗೆ ರೋಸ್ಟರ್ ಬಿಂದುಗಳನ್ನು ಅಳವಡಿಸುವುದು ಅವಶ್ಯಕವಾಗಿರುತ್ತೆ. ರೋಸ್ಟರ್ ಬಿಂದು ಅಂತಂದರೆ ಅದೇ ಕ್ಯಾಟಗರಿ ವೈಸ್. ಫಸ್ಟ್ ಕ್ಯಾಟಗರಿ 1ಗೆ ಎಷ್ಟಿದೆ, 2Aಗೆ ಎಷ್ಟಿದೆ, 3Aಗೆ ಎಷ್ಟಿದೆ, 2Bಗೆ ಎಷ್ಟಿದೆ, ಜನರಲ್ ಮೆರಿಟಿಗೆ ಎಷ್ಟಿದೆ, ಅದರಲ್ಲಿ ಮತ್ತೆ ಕನ್ನಡ ಮಾಧ್ಯಮ, ರೂರಲ್ಲು, ದೆನ್ ಹೈದರಾಬಾದ್ ಕರ್ನಾಟಕ. ಇಲ್ಲಿ ನೋಡಿ 371J, ಇವ್ರಿಗೂ ಕೂಡ ಹೈದರಾಬಾದ್ ಕರ್ನಾಟಕ ಬರ್ತಕ್ಕಂಥ ಸಂಸ್ಥೆಗಳೇನಿದ್ದಾವೆ, ಈ ಕೊಪ್ಪಳ ಇರ್ಬೋದು, ರಾಯಚೂರು ಇರ್ಬೋದು. ಸೊ ಇಲ್ಲಿ ನಿಮಗೆ 371ಅಲ್ಲಿ 80% ಅವ್ರಿಗೆ ಇರುತ್ತೆ. ಸೊ ರಿಮೈನಿಂಗು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಆ ಪೋಸ್ಟ್ಗಳು ವೇಕೆಂಟ್ ಉಳಿದಿದ್ದಾವೆ ಅನ್ನೋದನ್ನು ಅವರು ಡೀಟೇಲ್ಸು ಎಲ್ಲಿ ಕಳಿಸ್ಬೇಕಾಗಿದೆ ಅಂತಂದರೆ, ಪ್ರಸ್ತಾವನೆಯನ್ನು ಪರೀಕ್ಷಾ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಅದು 15 ದಿನಗಳ ಒಳಗಾಗಿ ಕಳಿಸ್ಬೇಕು ಅವರು. ಇದು ತುಂಬ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿದ್ದಾರೆ. ಸೊ ಈ 15 ದಿನಗಳೊಳಗೆ ಅವರು ಕಳಿಸ್ಬೇಕು. ಇಲ್ಲ ಅಂತಂದ್ರೆ ಯಾವೆಲ್ಲ ಸಂಸ್ಥೆ ಕಳಿಸಲ್ಲ, ಅವ್ರ ಡೈರೆಕ್ಟರು ಮತ್ತು ಡೀನನ್ನು ಇದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಮಾಡ್ತೀವಿ ಅಂತ ಗೌರ್ಮೆಂಟು ಈ ಥರ ಆರ್ಡ್ರನ್ನ ಕಳಿಸಿದೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಇವರು ಒಂದು 15 ದಿನಗಳೊಳಗೆ ಡೀಟೇಲ್ಸನ್ನು ಕಳಿಸ್ತಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಿದೆಯಲ್ಲ, ಅದು KE, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಈ ಪೋಸ್ಟ್ಗಳು ಫಿಲಪ್ ಆಗ್ತವೆ ವೆರಿ ಸೂನ್. ತುಂಬ ಬೇಗನೆ
ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ, ಯಾಕಂದರೆ ಇದು ಆಲ್ರೆಡಿ ಅಪ್ರೂವ್ಡ್ ಆಗಿರ್ತಕ್ಕಂಥ ಪೋಸ್ಟ್ ಇರೋದ್ರಿಂದ. ಸೊ ಕೆ ಎ ಏನು ಮಾಡುತ್ತೆ, ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಈ ಒಂದು 724 ಪೋಸ್ಟ್ಗಳು ಆದಷ್ಟು ಬೇಗ ಭರ್ತಿ ಆಗ್ತವೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮೆಲ್ಲ ಅಭಿಪ್ರಾಯ ಏನಂತ ಕಮೆಂಟಲ್ಲಿ ತಿಳಿಸಿ. ಹಾಗೂ ಯಾರೆಲ್ಲ ಆಕಾಂಕ್ಷಿಗಳಿದ್ದೀರಾ ಅವರು ಸಮಯನ ವ್ಯರ್ಥ ಮಾಡದೆ ನಿಮ್ಮ ಒಂದು ತಯಾರಿನ ಏನಿದೆ, ಯಾಕಂದರೆ ಇದು ಕೆ ಎ ಮುಖಾಂತರ ನಡೆಯೋದ್ರಿಂದ ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಓಕೆ, ಸೊ ಎಕ್ಸಾಮ್ ಕ್ಲಿಯರ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಯಾರೆಲ್ಲ ನಿರೀಕ್ಷೆಯಲ್ಲಿದ್ದಾರಾ, ಕೆಲಸದ ನಿರೀಕ್ಷೆಯಲ್ಲಿದ್ದೀರಾ, ಅವರು ತಡ ಮಾಡದೆ ಇವತ್ತೇ ನಿಮ್ಮ ಒಂದು ಅಭ್ಯಾಸವನ್ನು ಶುರು ಮಾಡಿ, ನಿಮ್ಮ ತಯಾರಿನ ಶುರು ಮಾಡಿ, ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡಿ. ನೋಟಿಫಿಕೇಷನ್ ಬಂದ ತಕ್ಷಣ ನಾನು ಕೂಡ ಅಪ್ಡೇಟ್ ಮಾಡ್ತೇನೆ. ಸೊ ಅಲ್ಲಿವರೆಗೂ ನಿಮ್ಮ ತಯಾರಿನ ಕಂಟಿನ್ಯೂ ಇಟ್ಕೊಳ್ಳಿ. ಯಾಕಂತಂದರೆ ಇದು ಎಕ್ಸಾಮ್ ಬೇಸ್ಡ್ ಆಗಿರೋದು ಅಂತಂದ್ರೆ ನಿಮ್ಮ ಪರ್ಸೆಂಟೇಜ್ ಯಾವುದೇ ಲೆಕ್ಕಕ್ಕೆ ಬರೋದಿಲ್ಲ ಇಲ್ಲಿ. ಸೊ ನೀವು ಸ್ಟಡಿ ಮಾಡಲೇಬೇಕು. ಓಕೆ, ನೋ ಎನಿ ಅದರ್ ವೇ. ಸೊ ಇಷ್ಟು ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಆ್ಯಂಡ್ ಬಿ ರೆಡಿ ಆ್ಯಂಡ್ ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಫ್ರಮ್ ಟುಡೇ ಇಟ್ ಸೆಲ್ಫ್. ಯಾಕಂದರೆ ಇದು ತುಂಬ ಹತ್ತಿರ ಇದೆ. ನನಗೆ ಅನ್ಸಿದ ಮಟ್ಟಿಗೆ ಹೋಗ್ಬೋದು, ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದು ವೇಕೆನ್ಸಿ ನೋಟಿಫಿಕೇಷನ್ ಬರ್ಬೋದು, ಮೇ ಬಿ 1 or 2 months. ಸೊ ತುಂಬ ದಿನ ಹೋಗೋದಿಲ್ಲ. ಸೊ ಅದಕ್ಕೆ ನೀವು ಪ್ರಿಪ್ರೇಷನನ್ನು ಇವಾಗಲೇ ಶುರು ಮಾಡಿ. ಓಕೆ, ಮತ್ತೇನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ನಲ್ಲಿ ಅದು ತಿಳಿಸಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಸೊ ಟಿಲ್ ದ್ಯಾನ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಸ್ಟಡಿಯಿಂಗ್. ಥ್ಯಾಂಕ್ ಯು.